ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮಾಡಿ ತೋರಿಸೋ ರೆಸಿಪಿ ಪನ್ನೀರ್ ಬಟರ್ ಮಸಾಲಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಪನ್ನೀರು, ಬಟರ್, ಫ್ರೆಶ್ ಕ್ರೀಮು, ಗೋಡಂಬಿ ನೆನೆಸಿಟ್ಟಿರೋ ಗೋಡಂಬಿ, ಫ್ರೆಶ್ ಕ್ರೀಮು, ಪನ್ನೀರು, ಬಟರ್, ಕರಿಬೇವು, ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಇದು ಹುರ್ಕೋಬೇಕು, ಮತ್ತು ಜಿಂಜರು, ಗಾರ್ಲಿಕ್ಕು, ಸ್ಪೈಸಿಗೆ ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಖಾರ ಪುಡಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಮತ್ತು ಚಕ್ಕೆ, ಏಲಕ್ಕಿ, ಲವಂಗ, ಅನಾನಸ್ ಹೂವು ಮತ್ತು ಜಾಪತ್ರೆ. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕಬೇಕು, ಹುರ್ಕೋಬೇಕು. ಪನ್ನೀರ್ ಬಟರ್ ಮಸಾಲಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಎರಡು ಈರುಳ್ಳಿ ತಗೊಂಡಿದ್ದೇನೆ, ಇವಾಗ ನೋಡಿ 3 ಟೊಮ್ಯಾಟೊ ದೊಡ್ಡದು, ಎಣ್ಣೆ ಹಾಕಿದ್ದೀನಿ, ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಇದರಲ್ಲಿ ಇವಾಗ ನೋಡಿ ಚೆನ್ನಾಗಿ ಹುರಿದಿದೆ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಟೊಮ್ಯಾಟೊನು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕಿದೆ ಕಲರ್.
ಇವಾಗ ಇನ್ನು ಆಫ್ ಮಾಡಿ ಮಿಕ್ಸಿಗೆ ಹಾಕ್ಬೇಕು ಇದೆಲ್ಲನೂ. ಮತ್ತು ಇದು ಗೋಡಂಬಿನೂ ನೆನೆಸಿಟ್ಟಿರೋ 1 ಅವರ್ ಮುಂಚೆನೇ ನೆನೆಸಿರ್ಬೇಕು ಇದು ಗೋಡಂಬಿನ. ನಾನು ಒಂದು 6 ಗೋಡಂಬಿ ನೆನೆಸಿಟ್ಟಿದ್ದೇನೆ ಇದರಲ್ಲಿ. ಇದು ರುಬ್ಬಕ್ಕೆ ಹಾಕೋಕ್ಕೆ 1 ಅವರ್ ಮುಂಚೆ ಪನ್ನೀರ್ ಬಟರ್ ಮಸಾಲ ಮಾಡಬೇಕಂದ್ರೆ 1 ಅವರ್ ಮುಂಚೆನೇ ನೆನೆಸಿಡ್ಬೇಕು ಗೋಡಂಬಿನ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ರೀಮಿ ಟೇಸ್ಟ್ ಬರುತ್ತೆ ಇದು. ಇವಾಗ ನೋಡಿ ಹುರಿದಿಟ್ಟಿರೋ ಸಾಮಾನೆಲ್ಲ ಹಾಕಿದ್ದೇನೆ. ಅದ್ರ ಜೊತೆಗೆ ಗೋಡಂಬಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗೋಡಂಬಿ ಅದರಲ್ಲಿರೋ ನೀರು ಎರಡನ್ನೂ ಮಿಕ್ಸ್ ಮಾಡಿದೆ ಇದರಲ್ಲಿ ನೋಡಿ. ಇವಾಗ ನೋಡಿ ರುಬ್ಬಿರೋ ಮಸಾಲ ರೆಡಿ ಆಯಿತು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದರಲ್ಲಿ ಬಟರ್ ಮಸಾಲಕ್ಕೆ, ಪನ್ನೀರ್ ಬಟರ್ ಮಸಾಲಕ್ಕೆ ತುಪ್ಪ ಕಾಯ್ದಿದೆ. ಇವಾಗ ರುಬ್ಬಿಟ್ಟಿರೋ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಎಣ್ಣೆ ಮೇಲೆ ಬಸ್ಕೊಂಡ್ಬರ್ಬೇಕಿದು, ಅಲ್ಲಿವರೆಗೂ ಕುದಿಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಸ್ವಲ್ಪ ಕುದಿಸ್ಕೋಬೇಕಿದೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಇದು. ಇವಾಗ ನೋಡಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಖಾರ ಪುಡಿ, ಜೀರಿಗೆ, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಸ್ಪೈಸಸ್ನ ಇವಾಗ ಸ್ವಲ್ಪ ಬಾಡಿಸ್ಕೊಳ್ತದೆ. ಮತ್ತು ಕಸೂರಿ ಮೇಥಿ, ಇವಾಗ ನೋಡಿ ರುಬ್ಬಿಟ್ಟಿರೋ ಮಸಾಲೆಯಲ್ಲಿರೋ ನೀರು ಹಾಕ್ತಾಯಿದ್ದೀವಿ. ಇವಾಗ ಕುದೀತಾ ಇದೆ ಇದು. ನೋಡಿ ಹೆಂಗೆ ಬಂದಿದೆ ಅಂತ.
ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಇದೆ. ನಾನು ಮಿಲ್ಕಿ ಮಿಸ್ಟ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೇನೆ. ಅದಕ್ಕೆ ಹೋಟೆಲ್ ಸ್ಟೈಲೇ ಮಾಡ್ತಾ ಇರೋದು ಇದನ್ನ ನಾನು. ಇವಾಗ ನೋಡಿ ಫ್ರೆಶ್ ಕ್ರೀಮ್ ಹಾಕಿ ಆ್ಯಡ್ ಮಾಡಿದೆ. ಇವಾಗ ನೋಡಿ ಕುದ್ದಿದೆ. ಅದು ಪನ್ನೀರ್, ಇವಾಗ ನೋಡಿ ಪನ್ನೀರ್ ಮಿಕ್ಸ್ ಮಾಡಿದೆ. ಇವಾಗ ಒಂದು 5 ನಿಮಿಷ ಕುದಿಬೇಕದು. ಇವಾಗ ನೋಡಿ ಬಟರ್ ಆ್ಯಡ್ ಮಾಡ್ತಿದ್ದೀನಿ. ಪನ್ನೀರ್ ಬಟರ್ ಮಸಾಲಕ್ಕೆ ಬಟರ್ ಇಲ್ಲ ಅಂದರೆ ಅದು ಟೇಸ್ಟೇ ಬರಲ್ಲ. ಅದಕ್ಕೋಸ್ಕರ ಬಟರ್ ಆ್ಯಡ್ ಮಾಡಿದೆ. ಇವಾಗ ನೋಡಿ ಬಟರ್ ಮಿಕ್ಸ್ ಆಗ್ತಾಯಿದೆ ಪನ್ನೀರ್ ಜೊತೆಗೆ, ಗ್ರೇವಿ ಜೊತೆಗೆ. ಗ್ರೇವಿ ಏನು ಸಖತ್ತಾಗಿ ಬಂದಿದೆ ನೋಡಿ. ಸೇಮ್ ಹೋಟೆಲ್ ಸ್ಟೈಲೇ ಬಂದಿರೋದು ಇದು. ಇವಾಗ ನೋಡಿ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಇನ್ನೊಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮು ನೋಡಿ ಮಿಕ್ಸ್ ಮಾಡ್ಕೋಬೇಕಿದೆ. ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಯಾವ ಥರ ಅಂತ ಪನ್ನೀರ್ ಬಟರ್ ಮಸಾಲ, ಅದರ ಜೊತೆಗೆ ಚಪಾತಿ ಮಾಡಿದ್ದೇನೆ ನಾನು, ಮತ್ತು ಸಲಾಡ್ಸು, ಕುಕುಂಬರ. ಸೂಪರಾಗಿದೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್. ಎಲ್ಲರೂ ನೋಡಿ, ನಮ್ಮಮ್ಮ ಸೂಪರಾಗಿ ಮಾಡಿದ್ದಾರೆ. ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿ ಅದು ಸೂಪರಾಗಿ ಮಾಡ್ತಾರೆ. ಸ್ಟೈಲೇ ಬರುತ್ತೆ ನಮ್ಮಮ್ಮ. ಸೂಪರಾಗಿದೆ. ಇದು ಹೋಟೆಲಲ್ಲಿ ತುಂಬ ಜಾಸ್ತಿ ನಮ್ಮಮ್ಮ ಸೂಪರಾಗಿ ಮಾಡ್ತಾರೆ.